ಚನ್ನಬಸವೇಶ್ವರ ಡ್ರಾಮಾ ಸೀನರಿ ದೇವನೂರು, ಶ್ರೀ ವೀರಭದ್ರೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಇಂದಾವರ, ಈ ರಾತ್ರಿ ನೋಡಲಿರುವ ಸುಂದರ ಭಕ್ತಿ ಪ್ರಧಾನವಾದ ನಾಟಕ ರಾಜ ಸತ್ಯರಥ ಅಥವಾ ಶನಿ ಪ್ರಭಾವ ಅಥವಾ ಚಂದ್ರಹಾಸ ಮಾಂಗಲ್ಯ ಪರೀಕ್ಷೆ. ಪಾತ್ರ ಪರಿಚಯ: ಸೂತ್ರಧಾರಿ ಎರಡನೆಯ ಚಂದ್ರಹಾಸ್ಯ ಪಾತ್ರದಲ್ಲಿ ನವಕುಮಾರ್, ದೇವೇಂದ್ರನ ಪಾತ್ರದಲ್ಲಿ ಓಂಕಾರ ಗೌಡ, ನಾರದ ನೀಲಕಂಠಾಚಾರ್ಯ ಪಾತ್ರದಲ್ಲಿ ಜಗದೀಶ್, ವಸಿಷ್ಠ ಕಳ್ಳ ಚಂದ್ರಗ್ರಹ ಪಾತ್ರದಲ್ಲಿ ಹರೀಶ್, ಒಂದನೇ ಶನಿದೇವರ ಪಾತ್ರದಲ್ಲಿ ಜಗದೀಶಾಚಾರ್ಯ, ಎರಡನೇ ಶನಿದೇವರ ಪಾತ್ರದಲ್ಲಿ ಕುಮಾರಸ್ವಾಮಿ, ಯಮ ಮತ್ತು ಕುರಿ ವೀರಪ್ಪನ ಪಾತ್ರದಲ್ಲಿ ಗಜೇಂದ್ರ, ಅಗ್ನಿ ಶುಕ್ರಗ್ರಹ ವಿಜಯಗಂಡಾಚಾರ್ ದುಷ್ಟುದಿಮ್ಮನ ಮಂತ್ರಿ ಪಾತ್ರದಲ್ಲಿ ವಿನಯ್ ಗೌಡ, ಕುಬೇರ ಕಾಟ ಉತ್ತಂಡನ ಪಾತ್ರದಲ್ಲಿ ಪೃಥ್ವಿ, ವರುಣ ಮಧುಗ್ರಹ ರಾಮ ಜೋಯಿಸನ ಪಾತ್ರದಲ್ಲಿ ರಘುನಾಥ್, ವಾಯು ಎಲ್ಲಿ ಪಾತ್ರದಲ್ಲಿ ಪುನೀತ್, ನಿರುತಿ ಪಾತ್ರದಲ್ಲಿ ಆಶಿಕ್ ಗೌಡ, ಒಂದನೇ ಸತ್ಯರಥನ ಪಾತ್ರದಲ್ಲಿ ಸೋಮಶೇಖರ್, ಎರಡನೇ ಸತ್ಯರಥ ಮಂಗಳಗ್ರಹ ಪಾತ್ರದಲ್ಲಿ ಮಹೇಶ್, ಒಂದನೇ ಚಂದ್ರಹಾಸೆ ಲಕ್ಷ್ಮೀಕಾಂತ, ನೀಲಾದೇವಿ ಪಾತ್ರದಲ್ಲಿ ವಿನಯ್, ಸತ್ಯನಾರಾಯಣನ ಪಾತ್ರದಲ್ಲಿ ಅನಿಲ್ ಗೌಡ, ಒಂದನೆಯ ಚತುರನ ಪಾತ್ರದಲ್ಲಿ ಅವಿಜ್ಞಾ, ಎರಡನೇ ಚತುರನ ಪಾತ್ರದಲ್ಲಿ ನಿಧಿನ್, ಸತ್ಯರಥನ ಮಂತ್ರಿ ಪಾತ್ರದಲ್ಲಿ ವಿಶ್ವನಾಥಾಚಾರ್, ಸತ್ಯರಥನ ಸೇನಾಧಿ ಪಾತ್ರದಲ್ಲಿ ನವೀನ್ ಶೆಟ್ಟಿ, ದುಷ್ಟುದಿಮ್ಮ ರಾಜ ಮತ್ತು ಗುರುಗ್ರಹ ಪಾತ್ರದಲ್ಲಿ ಕಿರಣ್ ಗೌಡ, ಸೂರ್ಯಗ್ರಹ ಮಡಿವಾಳ ಶೆಟ್ಟಿ, ಬ್ರಹ್ಮರಾಕ್ಷಸನ ಪಾತ್ರದಲ್ಲಿ ಸಂದೇಶ್ ಗೌಡ, ರಾಹುಕೇತು ಪಾತ್ರದಲ್ಲಿ ವಿಜಯ್ ಕುಮಾರ್, ಶೂರಸೇನ ರಾಜನ ಪಾತ್ರದಲ್ಲಿ ವಿನಯ್, ಶನಿಗ್ರಹ ಕಾವಲುಗಾರ ಪಾತ್ರದಲ್ಲಿ ಗುರುಮೂರ್ತಿ, ದುಷ್ಟುದಿಮ್ಮನ ಸೇನಾಧಿ ಶೂರಸೇನ ಸೇನಾಧಿ ಪಾತ್ರದಲ್ಲಿ ಸಚಿನ್ ಗೌಡ, ದಂಡಪಾಲನ ಪಾತ್ರ ಮತ್ತು ಶೂರಸೇನ ಮಂತ್ರಿ ಪಾತ್ರದಲ್ಲಿ ಧನುಷ್, ಧನಪಾಲ ಶೆಟ್ಟಿ ಪಾತ್ರದಲ್ಲಿ ಬಸವೇ ಗೌಡ, ಕಾವಲುಗಾರರು ದಿನೇಶ್, ಆದಿಮೂರ್ತಿ ಚಾರಕನ ಪಾತ್ರದಲ್ಲಿ ಯೋಗಿ, ವಾದ್ಯಗೋಷ್ಠಿ ನಾಟಕದ ನಿರ್ದೇಶಕರು ದಕ್ಷ ಸಂಗೀತ ಹಾರ್ಮೋನಿಯಂ ಮಾಸ್ಟರ್ ವೇಣುಗೋಪಾಲ್,
ದಿನ್ನೇಕೆರೆ ತಬಲಾ ಐಶ್ವರಾಚಾರ್ ಕಲ್ಯಾಣ ನಗರ ಶಂಕರ್ ಕ್ಯಾಶಿಯೋ ಮಾಸ್ಟರ್ ರಾಮಚಂದ್ರಪ್ಪ ಬೆಳ್ಳೂರು ಕ್ರಾಸ್ ಘಟಂ ಶಿವಣ್ಣ ಆರ್ವಡ್ಡಿ ಸರ್ವರಿಗೂ ಆದರದ ಸುಸ್ವಾಗತ ಹಿಂದಿ ಗ್ರಾಮಸ್ಥರು ಇಂದಾವರ ವಿದ್ಯೆಯೇ ಗುಪ್ತಧನ, ವಿದ್ಯೆಯೇ ಶಶಿಕಲೆ, ವಿದ್ಯೆಯೇ ಕರುಣಾಗುರುವೋ ಎಂಬಂತೆ 6 ಶಾಸ್ತ್ರ, 18 ಪುರಾಣ, 64 ಗೀತೆಗಳನ್ನು ಕಲಿತು ಅರಗಿಸಿರುವಂತಹ ವಿದ್ಯಾವಂತರು ಒಂದು ಪಟ್ಟಣದಲ್ಲಾಗಲಿ ಅಥವಾ ಈ ಒಂದು ಊರಿನಲ್ಲಾಗಲಿ ಒಬ್ಬೊಬ್ಬರಿದ್ದರೆ ಅಂತವರ ಪ್ರಕಾಶಮಾನವನ್ನೂ ಹೇಳುತ್ತಿರದು. ಅಂತಹ ವಿದ್ಯಾವಂತರು ಸದಾ ಪೂಜಿಸಲ್ಪಡುವರು. ಆದ್ದರಿಂದ ಅಂತಹ ವಿದ್ಯೆಯು ಒಬ್ಬರಿಂದ ಮತ್ತೊಬ್ಬರಿಗೆ ಬೆರೆತು ಕಲೆಯಾಗಬಹುದು. ಒಂದು ಮರದ ಎಲೆಯನ್ನಾದರೂ ಎಣಿಸಬಹುದು. ಅಂತಹ ವಿದ್ಯಾವಂತರಿರುವ ಈ ಸಭಾಂಗಣದಲ್ಲಿ ನಮ್ಮ ಬಾಲಕರುಗಳು ಅಭಿನಯಿಸುತ್ತಿರುವ ರಾಜ ಸತ್ಯರಥ ಅಥವಾ ಚಂದ್ರಹಾಸೆಯ ಮಾಂಗಲ್ಯ ಪರೀಕ್ಷೆ ಎಂಬ ಸುಂದರ ಪೌರಾಣಿಕ ನಾಟಕದಲ್ಲಿ ಏನಾದರೂ ತಪ್ಪು ತೊದಲು ನುಡಿಗಳು ಆದಲ್ಲಿ, ಸ್ವರ ವ್ಯಂಜನಾದಿಗಳು ತಪ್ಪಿದಲ್ಲಿ ತಾತ ಮಾತೆಯರು, ಗುರು ಹಿರಿಯರು ಹಾಗೂ ಬಾಲಕ ಬಾಲಕಿಯರುಗಳು ನಮ್ಮಗಳ ತಪ್ಪನ್ನು ಮನ್ನಿಸಿ ಒಪ್ಪಾಗಿರುವುದನ್ನು ಸಾರಿಸಿ ಸರ್ವರೂ ನಮ್ಮನ್ನು ಆಧರಿಸಬೇಕೆಂದು ತಮ್ಮಲ್ಲಿ ವಿನಯದಿಂದ ಬೇಡಿಕೊಳ್ಳುತ್ತಾ ಹಾಗೂ ತಮ್ಮೆಲ್ಲರಿಗೂ ಆ ಪರಮಾತ್ಮನಾದ ಶನಿದೇವರು ಸಕಲ ಸಂಪದವನ್ನು ಕೊಟ್ಟು ಕಾಪಾಡಲಿ ಎಂದು ಆ ಶನಿದೇವರನ್ನೂ ಸಹ ಪ್ರಾರ್ಥಿಸುತ್ತಾ ತಾವುಗಳೆಲ್ಲರೂ ಸಹ ಶನಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಕಮಲ ವಿಲಾಸಾಗರ ಕಮಲ ವಿಲಾಸಾಗರ ಸದಾ ಸುಖೀಲ ಸಿರೋಲ ಹೊರೆ ಪಾಲಿಸೋ ದೇವ ಕಮಲ ವಿಲಾಸಾಗರ ಕಮಲಾಯ ತಾಚ ಕಮಲ
ಕಲಾರಸಿಕರಾಗದೆ ಪಾತ್ರಧಾರಿಗಳಾಗಿ ಇತ್ತಲೇ ಬರುತ್ತಿರುವರು. ನಾವಿನ್ನು ಹೋಗಿ ಮುಂದಿನ ಕಾರ್ಯವನ್ನು ಕೈಗೊಳ್ಳುವೆವು. ದೇವಿ ಪರಮಾತ್ಮನ ಲೀಲೆಯು ಬಹಳ ಅದ್ಭುತವಾದ. ನನ್ನ ಹೆಸರು ನಾರದ ಎಂದು ಕರೆಯುವರು, ಹಾಗೂ ಕಲಹಪ್ರಿಯನೆಂದು ಕರೆಯುವರು. ನಾನು ದಿನದಲ್ಲಿ ಒಂದು ಸಲವಾದರೂ ಯಾರಿಗಾದರೂ ಕಲಾವನ್ನು ತಂದೊಡ್ಡಿದ್ದರೆ ಉದರಶೂನ್ಯ ಆಗುವುದು. ನಾರಾಯಣ ನಾರಾಯಣ ನಾರಾಯಣ. ನಾನು ಹೀಗೆ ಸಕಲ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಭೂಲೋಕ ಮಾತ್ರವಾಗಿ ಬರುತ್ತಿರುವಾಗೆ ಈ ಸುಂದರವಾದ ಇಂದಾವರದ ಗ್ರಾಮದ ಮಾರ್ಗವಾಗಿ ಬರುತ್ತಿರುವಾಗೆ ಈ ನಾಗರಿಕರ ಬಂಧುಗಳನ್ನು ನೋಡಿ ನಾನು ಬಂದಂತ ಕಾರ್ಯ
ಆದರೆ ನೀವ್ಯಾರು ನಿಜ ಜೀವನದಲ್ಲಿ ಕಲಹವನ್ನು ತಂದೊಡ್ಡಬೇಡಿ. ಲೋಕ ಕಲ್ಯಾಣಕ್ಕಿಂತ ಲೋಕ ಕಂಟಕವೇ ಪ್ರಾಪ್ತಿಯಾಗಲಿ. ನಾರಾಯಣ ನಾರಾಯಣ ನಾರಾಯಣ. ಓ ಓ ಓ ಓ ಓ ಮರೆತಿದ್ದನು. ದೇವೇಂದ್ರನು ಒಂದು ಸಭೆಯನ್ನು ಏರ್ಪಡಿಸಿರುವರು. ಆ ಸಭೆಯಲ್ಲಿ ದೇವಾದಿ ದೇವತೆಗಳು, ಅಷ್ಟದಿಕ್ಪಾಲಕರು, ಶನಿ ಮಹಾದೇವರು, ವಸಿಷ್ಠ ಮಹಾಮುನಿಗಳು, ಋಷಿ ಪುಂಗದವರು ಎಲ್ಲರೂ ಸಭೆಯಲ್ಲಿ ಭಾಗವಹಿಸುತ್ತಿರುವರು. ಆ ಸಭೆಯಲ್ಲಿ ನಾನು ಹೋಗಿ ಏನಾದರೂ ಒಂದು ತರಹ ಬೀಜವನ್ನು ನಾನು ಬಿತ್ತಲೇಬೇಕು. ನಾನೀಗಲೇ ದೇವೇಂದ್ರನ ಆಸ್ಥಾನಕ್ಕೆ ಪ್ರಯಾಣ ಬೆಳೆಸುವೆನು. ನಾರಾಯಣ ನಾರಾಯಣ. ಕಾಳಿಗ ಮಾರ್ಗನ ಕಂಕತು ಕಾಳಿಗ ಮಾರ್ಗನ ಕಂಕತು ಗೋಪಾಲ ಕೃಷ್ಣ ಮುಕುಂದ ಮುರಾರಿ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಕೃಷ್ಣ ಕೃಷ್ಣ ಮುಕುಂದ ಹಲೋ ರಾಜಮಾರ್ತಾಂಡ ರಾಜಗಂಭೀರ ಶ್ರೀ 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 ಅಮರಾವತಿ ದೇವೇಂದ್ರ ಮಹಾರಾಜ್ ಕೆ ಅಮರಾವತಿ ದೇವೇಂದ್ರ ಮಹಾರಾಜ್ ಕೆ ದೇವೇಂದ್ರ ಮಹಾರಾಜ್ ಕೆ ದೇವೇಂದ್ರ ಮಹಾರಾಜ್ ಕೆ ಸರವಿನುತ ಪರಮಚರಿತ ಸೌರ್ಯ ಸಿಂಧೂರ ವಿಜಯ ಕೀರ್ತಿಗಳ ಧರಿಪ ರಾಜದಿಕ್ಪಾಲಕರೇ, ಸರವಿನುತ ಪರಮಚರಿತ ಸೌರ್ಯ ಸಿಂಧೂರ ವಿಜಯ ಕೀರ್ತಿಗಳ ಧರಿಪ ಸುರಚಿರ ಸಿಂಹಾದಿ
ಕಾಮಧೇನು, ಕಲ್ಪವೃಕ್ಷ, ಐರಾವತ, ರಂಬೆ, ಊರ್ವಶಿ, ಮೇನಕಿ, ತಿಲೋತ್ತಮೆ ಅಲ್ಲದೆ ಇನ್ನ ಪರಾಕ್ರಮ ಬರುತ್ತೇನೆ. ಆಗಬಹುದು ದೇವರಾಜ. ಉಗ್ರ ಕೋಪದಿಂದ ನೋಡಿದರೆ ಉಗ್ರ ಕೋಪದಿಂದ ನೋಡಿದರೆ ದೇವದೈತವಲ್ಲದೆ ಪ್ರಾಣಿ ಪಕ್ಷಿಗಳಲ್ಲದೆ ಸುಟ್ಟು ಬಿಡುವನ. ಶಾಂತಿ ಬಂದರೆ ನನ್ನ ಗಾಢ ಸಮಯ. ದೇವರಾಜ, ಅಗ್ನಿದೇವ, ನಾನು ಕೋಪದಿಂದ ನೋಡಿದ್ದೆ ಆದರೆ ದೇವ ದೈತ್ಯರನ್ನಲ್ಲದೆ ಪ್ರಾಣಿ ಪಕ್ಷಿಗಳನ್ನಲ್ಲದೆ ನರ ಮಾನವರನ್ನು ಅಲ್ಲದೆ ಸುಟ್ಟು ಬಿಡುವನ ದೇವರಾಜ. ಅದು ಅಲ್ಲದೆ ನಾನು ಶಾಂತಿಯಿಂದ ನೋಡಿದ್ದೆ. ಸಂತೋಷ. ನಿನ್ನಂತ ಅಗ್ನಿದೇವನು ಈ ನನ್ನ ಸ್ವರ್ಗ ಲೋಕದಲ್ಲಿರಬೇಕಾದರೆ ನನಗೂ ನಿನಗೂ ಕುಂದು ಕೊರತೆ ಏನು? ತನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ದೇವರಾಜ. ಏನಾದ ದಿಕ್ಪಾಲಕರೇ, ಸೈನ್ಯಪಾಲ ಸೈನ್ಯಪಾಲ ಸೈನ್ಯಪಾಲನೆ, ಸೈನ್ಯಪಾಲ ಸೈನ್ಯಪಾಲ ಸೈನ್ಯಪಾಲನೆ, ಸೈನ್ಯದಾಧಿಕಾರವನ್ನು ತಿಳಿಸಬೇಕನೆ, ಸೈನ್ಯಪಾಲ ಸೈನ್ಯಪಾಲ ಸೈನ್ಯಪಾಲನೆ, ಸೈನ್ಯಪಾಲ ಸೈನ್ಯಪಾಲ ಸೈನ್ಯಪಾಲನೆ, ಸೈನ್ಯದಾಧಿಕಾರವನ್ನು ತಿಳಿಸು ಬೇಗನೆ, ತಿಳಿಸು ಬೇಗನೆ. ಎಲ್ಲ ದಿಕ್ಪಾಲಕರೇ, ಎಲೆ ಯಮದೇವ, ನಡೆಯಲಿ ನಿನ್ನ ಪರಾಕ್ರಮ. ಸತ್ಯ ಧರ್ಮದಿಂದ ಕಾರ್ಯನಿರ್ವಹಿಸುವನು. ಭೂಲೋಕದಲ್ಲಿ ಈ ಲೋಕದಲ್ಲಿ ಈ ಯಮನೆಂದರ ಕಡಗಡನ್ನು ನಡುಗುವನು. ಭೂಲೋಕದಲ್ಲಿ ಆದರೆ ಆಯಸ್ಸು ಮುಗಿದರೆ ಯಾರಾದರೂ ಸರಿಯೇ ಈ ಯಮಪಾಶವನ್ನು ಬೀಸಿ ಅವರನ್ನು ಸೆಳೆದು ತರುವೆನು. ಈ ಯಮನಿಗೆ ಚ್ಯುತಿ ಬರುವುದುಂಟೆ, ಮುಂದೇನಪ್ಪಣೆ? ಬಲ ಯಮದೇವ, ಬಹಳ ಸಂತೋಷ. ನಿನ್ನಂತ ಯಮದೇವನು ಈ ಸ್ವರ್ಗ ಲೋಕದಲ್ಲಿರಬೇಕಾದರೆ ನನಗೂ ನಿನಗೂ ಕುಂದು ಕೊರತೆಯನ್ನು ತನ್ನ ಪೀಠವನ್ನು ಅಲಂಕರಿಸಿ. ಎಲ್ಲ ದಿಕ್ಪಾಲಕರೇ, ಎಲ್ಲ ಒಳ್ಳ ದೇವ, ನಡೆಯಲಿ ನಿನ್ನ ಪರಾಕ್ರಮ. ದೇವರಾಜ, ಬೆಳಗುವುದೇ ಬ್ರಹ್ಮಾಂಡವೋ, ಬೆಳಗುವುದೇ ಬ್ರಹ್ಮಾಂಡವೋ. ದೇವರಾಜ,
ಅದು ಅಲ್ಲದೆ ಶಾಂತಿಯಿಂದ ನೋಡಿದ್ದೆ. ಆದರೆ ಈ ಭೂಮಂಡಲಕ್ಕೆ ಧಾರಾಕಾರವಾಗಿ ಮಳೆಯನ್ನು ಸುರಿಸಿ ಈ ಭೂಮಂಡಲವನ್ನು ಶಾಂತಿ ಹಾಗೂ ನೆಮ್ಮದಿಯಿಂದ ಇರುವಂತೆ ಮಾಡಿರುವ ದೇವರಾಜ. ಮುಂದೆ ನಮ್ಮನೆ ದೇವರಾಜ. ವರ್ಣ ದೇವ ಬಹಳ ಸಂತೋಷ. ನಿನ್ನಂತ ವರ್ಣ ದೇವನು ಈ ನನ್ನ ಸ್ವರ್ಗಲೋಕದಲ್ಲಿರಬೇಕಾದರೆ ನನಗೂ ಮತ್ತು ಕುಂದು ಕೊರತೆ ಏನು? ತನ್ನ ಪೀಠವನ್ನು ರಚಿಸಿಕೋ. ಆಗಬಹುದು ದೇವರಾಜ. ಜನೌಷಧಿ ಕೋಲಕರೇ, ದೇವ ದೇವ ನಡೆಯಲಿ ನಿನ್ನ ಪರಾಕ್ರಮ. ಆಗಬಹುದು ದೇವರಾಜ. ಲೋಕದಲ್ಲಿ ಸುರಿಯುವ ಮಳೆಯಿಂದ ಈ ಲೋಕದಲ್ಲಿ ಸುರಿಯುವ ಮಳೆಯಿಂದ ಇರುವರು ಇಲ್ಲ. ಮಳೆಯಿಂದ ಗೋದಾಡೆಯಿಂದ ಈ ವಾಯುದೇವನು ಶಾಂತಿಯಿಂದ ನೋಡಿದರೆ ಪ್ರಕೃತಿಯನ್ನು ಉಳಿಸಿ ಶಾಂತಿ ಉಂಟು ಮಾಡುವೆನು. ನಾನು ಕೋಪದಿಂದ ಮುರಿದರೆ ಸುಂಟರ ಗಾಳಿಯನ್ನೆಬ್ಬಿಸಿ ತೆರೆಗಳಂತೆ ಭೂಲೋಕವನ್ನು ಮಾಡುವೆ. ಮುಂದೆ ನಪ್ಪಣೆ ದೇವರಾಜ. ಪರೇ ವಾಯುದೇವ, ಬಹಳ ಸಂತೋಷ. ನಿನ್ನಂತ ವಾಯುದೇವನು ಈ ನನ್ನ ಸ್ವರ್ಗಲೋಕದಲ್ಲಿರಬೇಕಾದರೆ ನನಗೂ ಮತ್ತು ನಿನಗೂ ಕುಂದು ಕೊರತೆ ಏನು? ತನ್ನ ಪೀಠವನ್ನು ಅಲಂಕರಿಸಿಕೋ. ಕುಬೇರ ದೇವ ನಡೆಯಲು ನಿನ್ನ ಪರಾಕ್ರಮ. ದೇವರಾಜ ಬಡವನ ಕಲಿಕನ ಮಾಡುವೆ. ಬಡವನ ಕಲಿಕನ ಮಾಡುವೆ. ಕಲಿಕನ ದರಿದ್ರನ ಮಾಡುವೆ. ಬಡವರನ್ನು ಶ್ರೀಮಂತನಾಗಿ ಮಾಡುವೆ. ಆದರೆ ನಾನು ಕೋಪಿಸಿದರೆ ಶ್ರೀಮಂತನನ್ನು ಬಡವನಾಗಿ ಮಾಡುವೆ. ಈ ಕಲಿಯುಗದಲ್ಲಿ ನಾನು ಹಣವಾಗಿರುವೆ ದೇವರಾಜ. ಮುಂದೆ ಅಪ್ಪಣೆ. ಕುಬೇರ ದೇವ, ನಿನ್ನಂತ ಕುಬೇರ ದೇವನು ಈ ನಮ್ಮ ಸ್ವರ್ಗಲೋಕದಲ್ಲಿರಬೇಕಾದರೆ ನನಗೂ ಮತ್ತು ನೀನು ಕೊರತೆ ತನ್ನ ಪೀಠವನ್ನು ಅಲಂಕರಿಸಿಕೋ. ಆಗಬಹುದು ದೇವರಾಜ. ಎಲ್ಲ ದಿಕ್ಪಾಲಕರೇ, ನಿರುತ್ತಿದ್ದೇವ ನಡೆಯಲಿ ನಿನ್ನ ಪರಾಕ್ರಮ. ಆಗಬಹುದು ದೇವರಾಜ. ಸುಮ್ಮತೆ ಬೇಳುವ ಸುಮತೆ ಸ್ವರ್ಗದ ಪರ್ಯ
ನಿನ್ನಂತ ನಿರುತು ದೇವರು ಈ ನನ್ನ ಸ್ವರ್ಗ ಲೋಕದಲ್ಲಿರಬೇಕಾದರೆ ನನಗೂ ಮತ್ತು ನಿನಗೂ ಕುಂದು ಕೊಡುತ್ತೇನೆ. ತನ್ನ ಪೀಠವನ್ನು ಅಲಂಕರಿಸಿಕೋ. ಆಗಬಹುದು ದೇವರಾಜ. ಎಲ್ಲ ಅಡ್ಡದಿಕ್ಕರೆ ಯಾರಲ್ಲಿ ಯಾರೇ ಈ ನನ್ನ ಸ್ವರ್ಗ ಲೋಕದ ರತ್ತಕರನ್ನು ಕರೆ ತನ್ನಿ. ಆಗಬಹುದು ದೇವರಾಜ. ಈ ನಮ್ಮ ನರ್ತಕರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾರಾಜ. ಎಲ್ಲ ದಿಕ್ಪಾಲಕರೇ ಅಷ್ಟಾರ್ಥಗಳನ್ನು ಮಂಡ್ಯದಲ್ಲಿಟ್ಟು ತಂಡನ್ನು ತಂಡಾಡಿದೆ. ದೇವರಾಜ ಮುಂದೆ ಫಲೇ ಫಲ ಇರುತ್ತಿದ್ದೇವ. ಬಹಳ ಸಂತೋಷ. ನಿನ್ನಂತ ನಿರುತು ದೇವರು ಈ ನನ್ನ ಸ್ವರ್ಗ ಲೋಕದಲ್ಲಿರಬೇಕಾದರೆ ನನಗೂ ಮತ್ತು ನಿನಗೂ ಕುಂದು ಕೊಡುತ್ತೇನೆ. ತನ್ನ ಪೀಠವನ್ನು ಅಲಂಕರಿಸಿಕೋ. ಆಗಬಹುದು ದೇವರಾಜ. ಎಲ್ಲ ಅಡ್ಡದಿಕ್ಕರೆ ಯಾರಲ್ಲಿ ಯಾರೇ ಈ ನನ್ನ ಸ್ವರ್ಗ ಲೋಕದ ರತ್ತಕರನ್ನು ಕರೆ ತನ್ನಿ. ಆಗಬಹುದು ದೇವರಾಜ.
ಪಾಲಕರೇ. ವಸಿಷ್ಠ ಮಹಾಮುನಿಗಳು ಇದ್ದಲೇ ಬರುತ್ತಿರುವರು. ಬರುತ್ತಿರುವರೆ ಅವರನ್ನು ರಾಜಗೌರವದಿಂದ ಕರೆತನ್ನಿ. ಆಗಬಹುದು ದೇವರಾಜ. ಶಂಭೋ ಮಹಾದೇವ. ವಸಿಷ್ಠ ಮಹಾಮುನಿಗಳಿಗೆ ನಮಸ್ಕರಿಸುವೆವು. ಅಯ್ಯ ದೇವರಾಜ ಹಾಗೂ ಅಷ್ಟದಿಕ್ಪಾಲಕರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲಕ್ಕೆ ಏರುವಂತರಾಗಲಿ. ವರಿಷ್ಠ ಮನೆಗಳೇ, ತಾವು ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆಗಬಹುದು ದೇವರಾಜ. ಪರೀಕ್ಷಿಸಿ ನೋಡಲು ನಾ ಬಂದೆ, ನಾ ಬಂದೆ, ನಾ ಬಂದೆ. ಪರೀಕ್ಷಿಸಿ
ಮೂರು ಲೋಕವನ್ನು ತೋರಿಸಿದ್ದಾಯಿತು. ಇರಲಿ, ಈಗಲೇ ದೇವಲೋಕವನ್ನು ಪ್ರವೇಶಿಸುವೆನು. ದೇವೇಂದ್ರ ಮಹೋತ್ಸವಗಳಿಗೆ ಜಯವಾಗಲಿ. ತಂದ ವರ್ತಮಾನವೇನು? ಶನಿದೇವರು ಇತ್ತಲೇ ಬರುತ್ತಿರುವರು. ಆ ಸೂರ್ಯಪುತ್ರನಾದ ಶನಿದೇವರು ಆಗಮಿಸುತ್ತಿರುವರೆ ಅವರನ್ನು ರಾಜಪುರದಿಂದ ಕರೆತಂದು ಆಗಬಹುದು ದೇವರಾಜ. ಎಂತೋ ರಂಜಿಪದ ಎಂತೋ ರಂಜಿಪದ ಈ ಇಂದ್ರನ ಈ ವೈಭವ ಎಂತೋ ಚೋರಿಪದ ಎಡಗೆ ಓರ್ವಗೆ ಬಲಕೆ ಮೇಲಗೆ ಎಡಗೆ ಓರ್ವಗೆ ಬಲಕೆ ಮೇಲಗೆ ಎಂತೋ ಇವನು ಎರೆಯದಿಯನು ಎಂತೋ ಇವನು ಎರೆಯದಿಯನು ಎಂತೋ ರಂಜಿಪದ ಈ ಇಂದ್ರನ ಈ ವೈಭವ ಎಂತೋ ಚೋರಿಪದ. ಎಡಗೆ ಓರ್ವಗೆ ಬಲಕೆ ಮೇಲಗೆ ಎಡಗೆ ಓರ್ವಗೆ ಬಲಕೆ ಮೇಲಗೆ ಎಂತೋ ಇವನು ಎರೆಯದಿಯನು ಎಂತೋ ಇವನು ಎರೆಯದಿಯನು ಎಂತೋ ರಂಜಿಪದ ಈ ಇಂದ್ರನ ಈ ವೈಭವ ಎಂತೋ ಚೋರಿಪದ. ಆಹಾ, ದೇವೇಂದ್ರನೇ ಶ್ರೇಷ್ಠನು. ಎಡಕ್ಕೆ ಊರ್ವಶಿ, ಬಲಕ್ಕೆ ರಂಬೆ ಹಾಗೂ ಅಷ್ಟದಿಕ್ಪಾಲಕರಿಗೆ ಒಡೆಯನಾಗಿ ಮೇರೆಯುತ್ತಿರುವನು. ಇರಲಿ, ನಾನೀಗಲೇ ದೇವೇಂದ್ರನನ್ನು ಮಾತನಾಡಿಸುತ್ತೇನೆ. ಶನಿದೇವರಿಗೆ ನಮಸ್ಕರಿಸುವೆವು. ದೇವರಾಜ, ಅಷ್ಟದಿಕ್ಪಾಲಕರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲಕ್ಕೇಳಿ. ಶನಿದೇವರೇ, ತಾವು ಈ ಪೀಠವನ್ನು ಆಗಬಹುದು. ದೇವರಾಜರಿಗೆ ಜಯವಾಗಲಿ. ಶಾರದೆ, ತಂದ ವರ್ತಮಾನವೇನು? ನಾರದ ಮಹಾಮನಿಗಳು ಇತ್ತಲೇ ಬರುತ್ತಿರುವರು. ಏನು
ಪೀಠವನ್ನು ಅಲಂಕರಿಸಿಕೊಳ್ಳಿ. ಹಾಗೇ ಆಗಲಿ. ಬರುವಷ್ಟರಲ್ಲಿ ಇಂತಹ ವಶಿಷ್ಠ ಒಳ್ಳೆ ಸಮಯಕ್ಕೆ ಬಂದಿವೆ. ಬಲೆ ಬಲೆ ನಾನು ನನ್ನನ್ನು ನಾನು ಹೊಗಳಿಕೊಳ್ಳುವುದೇ. ಇರಲಿ ಇರಲಿ, ಏನಾದರೂ ಒಂದು ಕಲಹ ನಾನು ಬಿಟ್ಟಲೇ ಇಲ್ಲ. ನಾರಾಯಣ ನಾರಾಯಣ. ಶನಿದೇವರಿಗೆ ನಮೋ ನಮಃ. ನಾರಾಯಣ ನಾರಾಯಣ. ವಸಿಷ್ಠ ಮಹಾಮಣಿಗೆ ನಮೋ ನಮಃ. ನಾರಾಯಣ ನಾರಾಯಣ ನಾರಾಯಣ. ಪೂಜ್ಯರೇ, ತ್ರಿಲೋಕ ಸಂಚಾರಿಗಳಾದ ತಾವು ಯಾವ ಯಾವ ಲೋಕವನ್ನು ಸುತ್ತಿ ಯಾವ ಯಾವ ಸುದ್ದಿಯನ್ನು ತಂದಿರಿ ಸಾಂಗವಾಗಿ ತಿಳಿಸುವಂತರಾಗಿ. ನಾರಾಯಣ ನಾರಾಯಣ. ಅಯ್ಯ ದೇವರಾಜ, ಕಾರಣವಿಲ್ಲದೆ ಯಾರ ಸರಿಗೂ ನಾನು ಬಂತತ್ವನಲ್ಲ. ನಾರಾಯಣ ನಾರಾಯಣ. ಹೀಗೆ ಸಕಲ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಭೂಲೋಕ ಮಾತ್ರವಾಗಿ ಬರುತ್ತಿರುವ ಹಾಗೆ ಕಳಿಂಗ ನಗರದ ರಾಜನಾದ ಆ ಗೋವಿಂದ ವರ್ಮನ ಮಗ ಸತ್ಯತ ರಾಜನ ಬಳಿಗೆ ಹೋಗಿದ್ದ. ನಾರಾಯಣ ನಾರಾಯಣ. ಹಬ್ಬಬ್ಬ, ಅವನಂತ ಸತ್ಯವಂತ ದಯಾವಂತ ಗುರು ಸಾಮ್ರಾಜ್ಯವನ್ನು ನನಗೆ ಪರಮಾನಂದವಾಯಿತು. ನಾರಾಯಣ ನಾರಾಯಣ. ಅದು ಅಲ್ಲದೆ ಅವನ ಸತ್ಯ ನ್ಯಾಯ ಧರ್ಮವನ್ನು ಕಂಡು ಹಬ್ಬಬ್ಬ, ಇಂತಹ ಸತ್ಯವಂತರನ್ನು ನಾನು ಎಲ್ಲಿಯೂ ಕಾಣೆ. ಅದು ಅಲ್ಲದೆ ಅವನ ಧರ್ಮಪತ್ನಿಯಾದ ಚಂದ್ರಾಸಿಯು ಮಹಾಪತಿವ್ರತಾ ಶಿರೋಮಣಿಯು. ನಾರಾಯಣ ನಾರಾಯಣ. ಅವರೀರ್ವರ ಸತ್ಯವನ್ನು ಭಂಗಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಹೇಂದ್ರ, ಇಂತಹ ಸತ್ಯವಂತರನ್ನ ಈ ಭೂಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ ನವಗ್ರಹ ಮಂಡಲದಲ್ಲಾಗಲಿ ಎಲ್ಲಿಯೂ ಕಾಣೆ. ನಾರಾಯಣ ನಾರಾಯಣ. ಏನು ನೋಡಿದಿರಿ? ಆ ಕಳಿಂಗ ದೇಶದ ರಾಜನಾದ ಸತ್ಯರಥನು ಅಷ್ಟೊಂದು ಸತ್ಯವಂತರೇ. ಹೌದು, ಈ ಮೂರು ಲೋಕದಲ್ಲಿ ಅಷ್ಟೊಂದು ಸತ್ಯವಂತನು ಎಲ್ಲೂ ಇಲ್ಲವೇ? ಹೌದು ಪೂಜ್ಯರೇ, ಇದು ಸತ್ಯವೇ? ಇದು ನಾನು ನಂಬಬಹುದೇ? ನಾರಾಯಣ ನಾರಾಯಣ.
ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಎಲ್ಲಿ ಬರುವುದು? ಈಗೋ ಇಲ್ಲೇ ಕುಳಿತಿರುವರಲ್ಲ ಆತನ ಗುರುಗಳಾದ ವಸಿಷ್ಠ ಮಹಾಮುನಿಗಳು, ಅವರನ್ನೇ ಕೇಳಿ ತಿಳಿಬೇಕು ಅವನೆಂತ ಸತ್ಯವಂತ ಎಂಬುದು ನಿನಗೆ ತಿಳಿಯುವುದು. ವರ್ತಿಸ್ತಾರೆ ಪೂಜ್ಯರು ಹೇಳಿದ ಮಾತು ಸತ್ಯವೇ? ಅದನ್ನು ನಾನು ನಂಬಬಹುದೇ? ದೇವರಾಜ, ಆ ಸತ್ಯವಂತನು ನನ್ನ ಶಿಷ್ಯ. ಅವನು ಬಹಳ ಸತ್ಯವಂತರು. ಅವನಷ್ಟು ಸತ್ಯವಂತರು ಈ 3 ಲೋಕದಲ್ಲಾಗಲಿ ಅಥವಾ ಈ ನವಗ್ರಹ ಮಂಡಲಾಗಲಿ ಅವನಂತ ಸತ್ಯವಂತರಾಗಿದ್ದ. ಅವನು ನನ್ನ ಶಿಷ್ಯ. ಅವನು ನನ್ನ ಶಿಷ್ಯ. ಸತ್ಯವಂತ ನನ್ನ ಶಿಷ್ಯ. ನಾರಾಯಣ ನಾರಾಯಣ. ಈಗ ಕೇಳಿದ್ಯಾ ವಸಿಷ್ಠ ಮಹಾಮುನಿಗಳ ಮಾತನ್ನು? ಅವನು ಎಂತ ಸತ್ಯವಂತ ಎಂಬುದು ಈಗ ನಿಮಗೆ ತಿಳಿದಿದೆ. ಅವನಂತ ಸತ್ಯವಂತ ಈ ನವಗ್ರಹ ಮಂಡಲದಲ್ಲಾಗಲಿ ಭೂಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ ಯಾರೂ ಸತ್ಯರತನ ಲೋಕದಲ್ಲೂ ಇಲ್ಲವೇ? ಅದು ಅಲ್ಲದೆ ಈ ನವಗ್ರಹ ಮಂಡಲದಲ್ಲೂ ಇಲ್ಲವೇ? ಅಯ್ಯ ಶನಿದೇವ, ಶಾಂತನಾಗು. ಅವನಂತ ಸತ್ಯವಂತರು. ಅವನಂತ ಸತ್ಯವಂತರು ಏನೇಳು ಲೋಕದಲ್ಲಿ ನಾರದರೆ ಶಿಷ್ಟರೇ, ಆ ನಾರದರ ಮಾತು ನೀವು ಕೂಡ ನನ್ನ ಶಿಷ್ಯರೆಂದು ಎಲ್ಲ ತಟ್ಟಿ ಹೇಳ್ತಿರಲಿಲ್ಲ. ಶಿಷ್ಟರೇ, ಶಾಂತನಾಗು ಶ್ರೀರಾಜ, ಶಾಂತನಾಗು. ವಸಿಷ್ಠ ಮುನಿಯೇ ನಾನು ಹಾಡಿದೆ. ವಸಿಷ್ಠ ಮುನಿಯೇ ನಾನು ಹಾಡಿದೆ. ಏನು ನಾಡಿರಲಿ ನೀವು ಏನು ಬದಲಿದೆ? ಏನು ನಾಡಿರಲಿ ನೀವು ಏನು ಬದಲಿದೆ? ಸತ್ಯರತನ ಸತ್ಯವನ್ನು ನಾನು ಸತ್ಯವನ್ನು ಕೆಡಿಸಿ ನಿಮ್ಮನ್ನು ಅಪಮಾನಿಸಿದ್ದರೆ ನಾನು ಶನಿಯೇ, ಛಾಯಾಪುತ್ರನೇ, ವಿನಾಯಕಕ್ಕೆ ವಸಿಷ್ಠರೇ, ವಸಿಷ್ಠರೇ. ನನ್ನ ಶಿಷ್ಯನ ಸತ್ಯವನ್ನು
ಶನಿರಾಜ, ನೀನು ನನ್ನ ಶಿಷ್ಯನ ಸತ್ಯವನ್ನು ಕೆಡಿಸಲಾಗದು. ಅವನು ಬಹಳ ಸತ್ಯವಂತನು. ಅವನಷ್ಟೇ ಅಲ್ಲ, ಅವನ ಮಡದಿಯೂ ಸಹ ಅಷ್ಟೇ ಸತ್ಯವಂತರು. ಅವರ ಸತ್ಯದ ಮುಂದೆ ನಿನ್ನ ಅಟ್ಟಹಾಸ ನೀಡಲಾಗದು. ಶನಿರಾಜ, ಶಿಷ್ಯರೇ, ಏನು ಹೇಳುತ್ತಿರುವಿರೇ? ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ ಬಲ, ಈಗ ಕೆಡಿಸಿ ಅವನು ಹೆಂಡತಿ ಮಕ್ಕಳನ್ನು ಬೇರ್ಪಡಿಸಿ ಕೊಡಬಾರದ ಕಷ್ಟವನ್ನು ಪಡೆಯುತ್ತಾರೆ. ನಾನು ಶನಿಯೇ, ನಾನು ಶನಿಯೇ, ಛಾಯಾ ಪುತ್ರನೇ, ಛೇವ ಶಿಷ್ಟರೇ. ಅಯ್ಯ ಶನಿರಾಜ, ನೀನು ನನ್ನ ಶಿಷ್ಯನಾದ ಸತ್ಯವ್ರತನ ಸತ್ಯವನ್ನು ಕೆಡಿಸಿದ್ದೆ. ಆದರೆ ನಾನು ಇದು ಈ ದಂಡ ಕಮಂಡಗಳನ್ನು ಬಿಟ್ಟು ಹತ್ತೆಯ ಮೇಲೆ ಕೂತು ಎಂಡವನ್ನು ಕುಡಿಯುತ್ತಾ ತಲೆಯನ್ನು ಬೋಳಿಸಿಕೊಂಡು ದಕ್ಷಿಣಾಭಿಮುಖವಾಗಿ ಹೋಗುವನು. ಇದಕ್ಕೆ ನೀನು ಪಂಚವೇನು? ಶಿಸ್ತರೇ, ಸತ್ಯರತನ ಸತ್ಯವನ್ನು, ಸತ್ಯರತನ ಸತ್ಯವನ್ನು ಕೇಳಿಸಲಾಗದಿದ್ದರೆ ಅವನ ಹೆಸರನ್ನು ಏಳು ಲೋಕದಲ್ಲೂ ರಾಜ್ಯಲಿಸುವಂತೆ ಮಾಡುವೆನು. ಶಿಸ್ತರೇ, ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ ಬಲ, ಈಗ ನೋಡುವೆ, ಬ್ರಹ್ಮಾಂಡವ ನಡೆದು ಈಗಲೇ, ಸಿನಿಮಾದೇವರು ಕೋಪಿಸಿಕೊಂಡು ಹೋದಲ್ಲ, ನಾನು ಏನು ಮಾಡುವುದು? ದೇವರಾಜ, ನೀನು ಚಿಂತಿಸಬೇಡ. ನನ್ನ ಶಿಷ್ಯನ ಸತ್ಯವ್ರತನು ಬಹಳ ಸತ್ಯವಂತನು. ಅವನ ಸತ್ಯದ ಮುಂದೆ ಆ ಶನಿದೇವರ ಆಟ ನಡೆಯಲಾಗದು. ನೀನು ಚಿಂತಿಸಿರು, ನಾನಿನ್ನು ಬರ್ತೇನೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈ ಒಂದು ಸಂತೋಷದ ಸಭೆಯಲ್ಲಿ ಒಂದು ಫಲಾಬೀಜವನ್ನು ಬಿತ್ತಿ ಸಿನಿಮಾದೇವರು ಕೋಪಿಸಿಕೊಂಡು ಹೋದರು. ನಾರಾಯಣ, ನಾರಾಯಣ, ನಾನೇನು ಮಾಡಿದ್ದೇನೆಯ? ಇರ ವಿಚಾರವನ್ನು ಇದ್ದಾಗ ಹೇಳಿದ್ರೆ ನಿಮಗೆಲ್ಲ ಕೋಪ ಬರುವುದು. ನಾನೇನು ಮಾಡಿದ್ದೇನೆಯ? ಪೂಜ್ಯರೇ, ನನ್ನ ಯಜ್ಞ ವ್ಯಾಧಿಗಳನ್ನು ವ್ಯರ್ಥವಾಯ್ತಲ್ಲ, ನಾನು ಏನು ಮಾಡುವುದು? ಯಾಗ ಯಜ್ಞ ಮುಂದೆ ಮಾಡಿದರೆ ಆಯ್ತು. ನಾರಾಯಣ, ನಾರಾಯಣ, ಪೂಜ್ಯರೇ, ನಾರಾಯಣ, ಪೂಜ್ಯರೇ, ನಾರಾಯಣ. ಪೂಜ್ಯರೇ, ಜಗದೇಶ ಜಗದೇಶ
ನಾನು ದೇವಲೋಕದಲ್ಲಿ ಒಂದು ಕಲಹ ಬೀಜವನ್ನು ಬಿತ್ತಿ ಬಂದಿರುವೆ. ಆ ಬೀಜವು ಮೊಳಕೆಯಾಗಿ, ಆ ಮೊಳಕೆಯು ಸಸಿಯಾಗಿ, ಸಸಿಯು ಗಿಡವಾಗಿ, ನಾರಾಯಣ ನಾರಾಯಣ, ಆ ಗಿಡವು ಮರವಾಗಿ, ಆ ಮರವು ಹೂವಾಗಿ, ಹೂವು ಕಾಯಾಗಿ, ಕಾಯಿ ಹಣ್ಣಾಗಿ, ಆ ಹಣ್ಣು ಯಾರ ಸಂಬಂಧರ ಪಾಲಾಗುವುದೋ ಮುಂದೆ ನಾನು ಕಾಲು ನೋಡುವೆನು. ನಾರಾಯಣ ನಾರಾಯಣ. ಈಗ ನಾನು ಕಳಿಂಗ ನಗರದ ರಾಜನಾದ ಆ ಸತ್ಯವ್ರತನ ಆಸ್ಥಾನಕ್ಕೆ ಪ್ರಯಾಣ ಬೆಳೆಸುವುದು. ಈ ವಿಚಾರವನ್ನು ನಾನು ಈಗಲೇ ತಿಳಿಸಿದ್ದೇನೆ. ನಾರಾಯಣ ನಾರಾಯಣ. ಗೋಕುಲ ನಂದನ ಶೋಭಿ ಮಂಗಳಗಿರಿ ಮೋನಾ ಮಂಗಳ
ನಾನು ನಂಬಬಹುದೇ? ದೇವರಾಜ, ಆ ಸತ್ಯವಂತನು ನನ್ನ ಶಿಷ್ಯ. ಅವನು ಬಹಳ ಸತ್ಯವಂತರು. ಅವನಷ್ಟು ಸತ್ಯವಂತರು ಈ 3 ಲೋಕದಲ್ಲಾಗಲಿ ಅಥವಾ ಈ ನವಗ್ರಹ ಮಂಡಲಾಗಲಿ ಅವನಂತ ಸತ್ಯವಂತರ ಯಾರಿಲ್ಲ. ಅವನು ನನ್ನ ಶಿಷ್ಯ. ಅವನು ನನ್ನ ಶಿಷ್ಯ. ಸತ್ಯವಂತ ನನ್ನ ಶಿಷ್ಯ. ನಾರಾಯಣ ನಾರಾಯಣ. ಈಗ ಕೇಳಿದ್ಯಾ ವಸಿಷ್ಠ ಮಹಾಮುಗಳ ಮಾತನ್ನು? ಅವನು ಎಂತ ಸತ್ಯವಂತ ಎಂಬುದು ಈಗ ನಿಮಗೆ ತಿಳಿದಿದೆ. ಅವನಂತ ಸತ್ಯವಂತ ಈ ನವಗ್ರಹ ಮಂಡಲದಲ್ಲಾಗಲಿ ಭೂಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ ಯಾರೂ ಸತ್ಯರತನ ಸತ್ಯವಂತ ಲೋಕದಲ್ಲೂ ಇಲ್ಲವೇ? ಅದು ಅಲ್ಲದೆ ಈ ನವಗ್ರಹ ಮಂಡಲದಲ್ಲೂ ಇಲ್ಲವೇ? ಅಯ್ಯ ಶನಿದೇವ, ಶಾಂತನಾಗು. ಅವನಂತ ಸತ್ಯವಂತರು. ಅವನಂತ ಸತ್ಯವಂತರು ಏನೇಳು ಲೋಕದಲ್ಲಿ ನಾರದರೆ ಶಿಷ್ಟರೇ, ಆ ನಾರದರ ಮಾತು ನೀವು ಕೂಡ ನನ್ನ ಶಿಷ್ಯರೆಂದು ಎಲ್ಲ ತಟ್ಟಿ ಹೇಳ್ತಿರಲಿಲ್ಲ. ಕ್ಷೇಮ ಶಿಷ್ಟರೇ, ಶಾಂತನಾಗು ಶ್ರೀರಾಜ, ಶಾಂತನಾಗು. ವಶಿಷ್ಠ ಮನೆಯೇ ನಾನು ಆಡಿದೆ. ಸತ್ಯವನ್ನು ಕೆಡಿಸಿ ನಿಮ್ಮನ್ನು ಅಪಮಾನಿಸಿದ್ದರೆ ನಾನು ಶನಿಯೇ, ಛಾಯಾಪುತ್ರನೇ, ವಸಿಷ್ಠರೇ, ವಸಿಷ್ಠರೇ. No!
ಮಡದಿಯೂ ಸಹ ಅಷ್ಟೇ ಸತ್ಯವಂತರು. ಅವರ ಸತ್ಯದ ಮುಂದೆ ನಿನ್ನ ಅಟ್ಟಹಾಸ ನಡೆಯಲಾಗದು. ಶನಿರಾಜ ಶಿಸ್ತರೇ, ಏನು ಹೇಳುತ್ತಿರುವಿರೇ? ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ ಬಲ, ಈಗ ನೋಡುವೆ. ಸತ್ಯವನ್ನು ಕೆಡಿಸಿ ಅವನು ಹೆಂಡತಿ ಮಕ್ಕಳನ್ನು ಬೇರ್ಪಡಿಸಿ ಕೊಡಬಾರದ ಕಷ್ಟವನ್ನು ಪಡೆಯುತ್ತಾರೆ. ನಾನು ಶನಿಯೇ, ನಾನು ಶನಿಯೇ, ಛಾಯಾ ಪುತ್ರನೇ, ವಸಿಷ್ಠರೇ. ಅಯ್ಯ ಶನಿರಾಜ, ನೀನು ನನ್ನ ಶಿಷ್ಯನಾದ ಸತ್ಯವ್ರತನ ಸತ್ಯವನ್ನು ತಿಳಿಸಿದ್ದೆ. ಆದರೆ ನಾನು ಇದು ಈ ದಂಡ ಕಮಂಡಗಳನ್ನು ಬಿಟ್ಟು ಕಾತ್ತೆಯ ಮೇಲೆ ಕೂತು ಎಂಡವನ್ನು ಕುಡಿಯುತ್ತಾ ತಲೆಯನ್ನು ಬೋಳಿಸಿಕೊಂಡು ದಕ್ಷಿಣಾಭಿಮುಖವಾಗಿ ಹೋಗುವನು. ಇದಕ್ಕೆ ನೀನು ಪಂಚವೇನು? ಶಿಸ್ತರೇ, ಸತ್ಯರತನ ಸತ್ಯವನ್ನು, ಸತ್ಯರತನ ಸತ್ಯವನ್ನು ಕೇಳಿಸಲಾಗದಿದ್ದರೆ ಅವನ ಹೆಸರನ್ನು ಏಳು ಲೋಕದಲ್ಲೂ ರಾಜ್ಯಲಿಸುವಂತೆ ಮಾಡುವೆನು. ಶಿಸ್ತರೇ, ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ, ಈಗ ನೋಡುವೆ ಬಲ, ಈಗ ನೋಡುವೆ ಬಲ, ಈಗ ನೋಡುವೆ. ಸಿನಿಮಾದೇವರು ಕೋಪಿಸಿಕೊಂಡು ಹೋದಲ್ಲ, ನಾನೇನು ಮಾಡುವುದು? ದೇವರಾಜ, ನೀನು ಚಿಂತಿಸಬೇಡ. ನನ್ನ ಶಿಷ್ಯನ ಸತ್ಯವ್ರತನು ಬಹಳ ಸತ್ಯವಂತನು. ಅವನ ಸತ್ಯದ ಮುಂದೆ ಆ ಶನಿದೇವರ ಆಟ ನಡೆಯಲಾಗದು. ನೀನು ಚಿಂತಿಸಿರು, ನಾನಿನ್ನು ಬರ್ತೇನೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಆದರೆ ಈ ಒಂದು ಸಂತೋಷದ ಸಭೆಯಲ್ಲಿ ಒಂದು ಫಲಾಬೀಜವನ್ನು ಬಿತ್ತಿ ಸಿನಿಮಾದೇವರು ಕೋಪಿಸಿಕೊಂಡು ಹೋದರು. ನಾರಾಯಣ, ನಾರಾಯಣ, ನಾನೇನು ಮಾಡಿದ್ದೇನೆಯ? ಇರಾ ವಿಚಾರವನ್ನು ಇದ್ದದ್ದು ಹೇಳಿದ್ರೆ ನಿಮಗೆಲ್ಲ ಕೋಪ ಬರುವುದು. ನಾನೇನು ಮಾಡಿದ್ದೇನೆಯ? ಪೂಜ್ಯರೇ, ನನ್ನ ಯಜ್ಞ ವ್ಯಾಧಿಗಳೆಲ್ಲ ವ್ಯರ್ಥವಾಯ್ತಲ್ಲ, ನಾನು ಏನು ಮಾಡುವುದು? ಯಾಗ ಯಜ್ಞ ಮುಂದೆ ಮಾಡಿದರೆ ಆಯ್ತು. ನಾರಾಯಣ, ನಾರಾಯಣ, ಪೂಜ್ಯರೇ, ನಾರಾಯಣ, ಪೂಜ್ಯರೇ, ನಾರಾಯಣ. ಪೂಜ್ಯರೇ, ಜಗದೇಶ ನಾಡುವ ಜಗವೇ ಜಗವೇ ನಾರಾಯಣ, ನಾರಾಯಣ.
ಮೊಳಕೆಯಾಗಿ, ಆ ಮೊಳಕೆಯು ಸಸಿಯಾಗಿ, ಸಸಿಯು ಗಿಡವಾಗಿ, ನಾರಾಯಣ ನಾರಾಯಣ, ಆ ಗಿಡವು ಮರವಾಗಿ, ಆ ಮರವು ಹೂವಾಗಿ, ಹೂವು ಕಾಯಾಗಿ, ಕಾಯಿ ಹಣ್ಣಾಗಿ, ಆ ಹಣ್ಣು ಯಾರ ಸಂಬಂಧರ ಪಾಲಾಗುವುದೋ ಮುಂದೆ ನಾನು ಕಾಲು ನೋಡುವೆನು. ನಾರಾಯಣ ನಾರಾಯಣ. ಈಗ ನಾನು ಕಳಿಂಗ ನಗರದ ರಾಜನಾದ ಆ ಸತ್ಯವ್ರತನ ಆಸ್ಥಾನಕ್ಕೆ ಪ್ರಯಾಣ ಬೆಳೆಸುವ ಈ ವಿಚಾರವನ್ನು ನಾನು ಈಗಲೇ ತಿಳಿಸಿದ್ದೇನೆ. ನಾರಾಯಣ ನಾರಾಯಣ. ಗೋಕುಲ ನಂದನ ಶೋಭೆ ಮಂಗಳ ಮೋನಾ ಕಳಿಂಗಪುರದ ಸತ್ಯರಥ ಮಹಾರಾಜ್ ಕೆ ಬಹುಪರ ಕಳಿಂಗಪುರದ ಸತ್ಯರಥ ಮಹಾರಾಜ್ ಕೆ ಸತ್ಯರಥ ಮಹಾರಾಜ್ ಕೆ ಅಲ್ಲ ಮಂತ್ರಿ ಸೇನಾಧೀಶರೇ, ಮಂತ್ರಿ ಸೇನಾಧೀಶಕರೇ, ರಾಜ್ಯಭಾರ ರಚನೆಯೆಂದಿರುವುದು ವರಮಂತ್ರಿ ವಾರ್ಯರೇ, ರಾಜ್ಯಭಾರ ರಚನೆಯೆಂದಿರುವುದು ಕಾಲ ಕಾಲಕ್ಕೆ ಮಳೆಗಲ್ಲೇಳುತ್ತೆ, ಕಾಲ ಕಾಲಕ್ಕೆ ಮಳೆಗಲ್ಲೇಳುತ್ತೆ, ನಮ್ಮ ರಾಜ್ಯದಲ್ಲಿ ಬೆಳೆಗಳಿಂದ ಕೂಡಿ ನಮ್ಮ ಸಕಲ ಪ್ರಜಾ ಪರಿವಾರವೂ ಕೂಡ ಸುಖ ಕ್ಷೇಮದಿಂದಿರುವುದೇ, ಅದು ಅಲ್ಲದೆ ಶ್ರೀಮಾನ್ ಸತ್ಯನಾರಾಯಣನ ಮೂರ್ತಿಯ ಪೂಜೆಯನ್ನು ಕಾಲ ಕಾಲಕ್ಕೆ ಸರಿಯಾಗಿ ನಡೆಸುತ್ತಿರುವರೆ ಆ ವಿಚಾರವನ್ನು ಚೆನ್ನಾಗಿ ತಿಳಿಸುವರಾಗಿ
ಹಾಗೆ ಆಗಲಿ ರಾಜೇಂದ್ರ. ರಾಜಾದಿರಾಜ ಲಾಲಿಸನ್ನ ರಾಜ ಕಾರ್ಯವ ರಾಜಾದಿರಾಜ ಲಾಲಿಸನ್ನ ರಾಜ ಕಾರ್ಯವ ಕೃಪೆಯಿಂದ ಎಲ್ಲರೂ ಸುಖವಾಗಿರುವ ರಾಜೇಂದ್ರ. ಅದು ಅಲ್ಲದೆ ಪರರಾಜರು ಕೊಡಬೇಕಾದ ಕಪ್ಪ ಕಾಣಿಕೆಗಳು ಕಾಲಕ್ಕೆ ತಂದೊಪ್ಪಿಸಿ ಅನುಜರಾಗಿರುವ ರಾಜೇಂದ್ರ ಮುಂದೆ ಪಡೆದರು. ಭಲೇ ಮಂತ್ರಿ, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಹಾಗೆ ಆಗಲಿ ರಾಜೇಂದ್ರ. ಸೈನಾಧೀಶನೇ, ಪ್ರಚಂಡನೇ, ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಸುತ್ತಾನಿರೋದಿಹ ಶತ್ರು ರಾಜರು ಸುತ್ತಾನಿರೋದಿಹ ಶತ್ರು ರಾಜರು ಹುಟ್ಟಿ ಸೈನ್ಯವಾಯ ಮಿತ್ರರಂತೆ ಬೋಳುತ್ತಿದ್ದಾರೆ ವಿಸ್ತರಿಸುವ ಕೀರ್ತಿಯ ಬೆಳೆಯೇ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೆಯೇ ತುಂಟಾರೆನ್ನುವ ಪಂಟಾರದಿರ ವಚನನೇ ತುಂಟಾರೆನ್ನುವ ಪಂಟಾರದಿರ ಸಂತೋಷದ ಭಜನೆ ಮಾಡ್ತಾರೆ ಬೆಳೆಯೇ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೆಯೇ ಸೈನ್ಯಾಧೀಶನೇ, ನಮ್ಮ ಸೈನ್ಯದ ವಿಜಯ ವಾರ್ತೆಯನ್ನೋರ್ಗು ಸರೋಜದ ವರಂ ಹಿಡಿದು ಸುರಾವಳಿಯ ಗೆಲ್ಲವೇ ಸರ್ವದವರಿಗಳ
ಸಿಂಹವು ನುಗ್ಗಿದರೆ ಆ ಸಿಂಹವನ್ನು ಕಂಡು ಆನೆ ಹಿಂಡು ಹೇಗೆ ತೆಗೆದು ಓಡುವುದು ಅದೇ ರೀತಿ ನಮ್ಮ ಸೈನ್ಯವನ್ನು ಕಂಡರೆ ಪರಾಜಿತ ಸೈನ್ಯವು ಗರಗರದೆ ನಡುವುದು ಮಾತ್ರವು. ಇದಕ್ಕಿಂತ ಪರಾಕ್ರಮಿಯು ಈ ಭೂಲೋಕದಲ್ಲಿ ಯಾರಾದರೂ ಇರುವರೆ ಮುಂದೆ ಬಲೆ ಬಲೆ ಸೈನ್ಯಾಧೀಕ್ಷಕರೇ, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಲೇ ಮಾತ್ರವೋ ಎಲೆ ಮಂತ್ರಿ ಸೈನ್ಯಾಧೀಶರೇ, ಬಲ ಮಂತ್ರಿ ಸೈನ್ಯಾಧಿಪತಿರುವ ಮಂತ್ರಿ ಸೈನ್ಯಾಧೀಶರೇ, ಬಲ ಮಂತ್ರಿ ಸೈನ್ಯಾಧಿಪತಿರುವ ನಿಮ್ಮಂತಹ ಮಂತ್ರಿ ಸೈನ್ಯಾಧೀಶಕರು ನಮ್ಮ ಆಸ್ಥಾನದಲ್ಲಿರುವಾಗ ನಮಗೆ ಕುಂದು ಕೊರತೆಗಳೆಂದರೇನು? ಸತ್ಯರಥ ಮಹಾರಾಜರಿಗೆ ಜಯವಾಗಲಿ. ಶಾರದಾ, ತಂದೆ ಸಮಾಚಾರ? ನಾರದ ಮಹಾಮುನಿಗಳು ಇತ್ತಲೇ ಬರುತ್ತಿರುವರು. ನಾರಾಯಣ 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 ನಾರಾಯಣ. ಸತ್ಯವ್ರತ ಮಹಾರಾಜ, ಎಲ್ಲರಿಗೂ ಮಂಗಳವಾಗಲಿ. ಮೇಲಕ್ಕೇಳಿ. ನಾರಾಯಣ ನಾರಾಯಣ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹಾಗೇ ಆಗಲಿ, ಕುಳಿತುಕೊಳ್ಳುವೆನು. ತ್ರಿಲೋಕ ಸಂಚಾರಿಗಳಾದ ನೀವು ನಮ್ಮ ರಾಜ್ಯಸಭೆಗೆ ಬಂದದ್ದು
ನಮ್ಮ ಮಹಾ ಪುಣ್ಯವೇ ಸರಿ. ಅಯ್ಯ ಪೂಜ್ಯರೇ, ಮಹಾರಾಜ, ಈ ನಿನ್ನ ರಾಜ ನರ್ತಕಿಯನ್ನು ಕರೆಸಿ ಈ ಸಭಿಕರನ್ನು ಸಂತೋಷಪಡಿಸುವನಾದ್ರು. ಯಾರಲ್ಲಿ ಏನಪ್ಪನೇ ಅರಮನೆ ರಾಜ ನರ್ತಕಿರನ್ನು ಬರಮಾಡು. ಆಗಬಹುದು ಮಹಾರಾಜ. ಸಂಚಾರಿಗಳಾದ ನೀವು ನಮ್ಮ ರಾಜ್ಯಸಭೆಗೆ ಬಂದದ್ದು ನಮ್ಮ ಮಹಾ ಪುಣ್ಯವೇ ಸರಿ. ನಾರಾಯಣ ಪೂಜೆ ಎಂದೋ ಬಾರದ ನೀವು ಇಂದು ಯಾವ ಯಾವ ಲೋಕದಿಂದ ಏನೇನು ವಿಚಾರವನ್ನು ತಂದಿರುವಿರಿ ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವರಾಗಿ ಪೂಜ್ಯರೇ. ನಾರಾಯಣ ನಾರಾಯಣ ರಾಜೇಂದ್ರ ಪೂಜ್ಯರೇ, ಈ ನಿನ್ನ ಸಭೆಯ ಸಾಮ್ರಾಜ್ಯವನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ಸಕಲ ಲೋಕಗಳನ್ನು ಸಂಚಾರ ಮಾಡಿಕೊಂಡು ನಾನು ದೇವಲೋಕಕ್ಕೆ ಹೋಗಿದ್ದೆ. ಆ ದೇವಲೋಕದಲ್ಲಿ ಅಷ್ಟದಿಕ್ಪಾಲಕರು, ದೇವಾದಿ ದೇವತೆಗಳು, ಶನಿ ಮಹಾದೇವರು, ವಸಿಷ್ಠ ಮಹಾಮುನಿಗಳು ಸಭೆಯಲ್ಲಿ ಬಾಗಿತ್ತು. ಆ ಸಭೆಯಲ್ಲಿ ನಿನ್ನ ವಿಚಾರವಾಗಿ ಚರ್ಚೆ ನಡೆಯಿತು. ಪೂಜ್ಯರೇ, ದೇವಲೋಕದಲ್ಲಿ ನನ್ನ ವಿಚಾರವಾಗಿಯೇ ಏನೆಂಬುದಾಗಿ ನಿನ್ನ ವಿಚಾರವಾಗಿ ಚರ್ಚೆ ನಡೆಯಿತು. ನಿನ್ನ ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳು ಸತ್ಯವ್ರತನು, ಮಹಾ ಸತ್ಯವಂತನು, ಧೈರ್ಯವಂತನು, ಭಕ್ತಿವಂತನು, ದಾನ ಧರ್ಮವುಳ್ಳವನು, ಅದು ಅಲ್ಲದೆ ಆತನ ಧರ್ಮಪತ್ನಿಯಾದ ಚಂದ್ರಯಾಸನು ಮಹಾ ಪ್ರತೀರತ ಶಿರೋಮಣಿಯಂತನು ನಿನ್ನನ್ನು ಬಾಳವಾಗಿ ಕೊಂಡಾಡಿದರು. ಅಲ್ಲೇ ಕುಳಿತಂತ ಶನಿದೇವರು ಕೋಪಾರೂಢರಾಗಿ ಆ ಭೂಲೋಕದಲ್ಲಿ ಇರುವಂತಹ ಒಬ್ಬ ನರಮಾನವ ಅಷ್ಟೊಂದು ಸತ್ಯವಂತನೇ, ಅವನ ಸತ್ಯವನ್ನು ನಾನು ಕೆಡಿಸುವನೆಂದು ಪಂತಪಟ್ಟು ಕೋಪ ಮಾಡಿಕೊಂಡು ಹೊರಟೇ ಹೋದರು. ರಾಜೇಂದ್ರ, ನಿನಗೆ ಎಂಥ ಕಷ್ಟ ಬಂದರು, ಎಂಥ ಸಮಯದಲ್ಲೂ ನೀನು ಮಾತ್ರ ಸತ್ಯವನ್ನು ಬಿಡಬೇಡವಯ್ಯ. ಆ ವಿಚಾರವನ್ನು ಹೇಳಲು ನಾನು ಇಲ್ಲಿಗೆ ಬಂದೆ. ಪೂಜ್ಯರೇ, ಆ ಶನಿದೇವರು ಯಾರು? ಅವರಷ್ಟು ಬಲವಂತರೇ? ಅಯ್ಯ ರಾಜೇಂದ್ರ, ನಾರಾಯಣ ನಾರಾಯಣ, ಮಾನವನಿಗೆ ಗ್ರಹಗಳು ಅನುಕೂಲ ಇಲ್ಲದಿದ್ದಾಗ ಇಂಥ ಕಷ್ಟಗಳು ಸಾಮಾನ್ಯವಾಗಿ ಬರುವುದು. ಆ ಕಷ್ಟ ಕಾಲದಲ್ಲಿ ಧೈರ್ಯವನ್ನು ಬಿಡದೆ, ಸತ್ಯವನ್ನು ಬಿಡದೆ, ಭಗವಂತನ ನಾಮ ಉಚ್ಚಾರಣೆಯನ್ನು ಸದಾ ಮಾಡುತ್ತಾ ನಾರಾಯಣ ನಾರಾಯಣ
ನೀನು ಶನಿದೇವರ ವಿಚಾರವನ್ನು ಕೇಳಿದೆಯಲ್ಲ, ಹೌದು ಪಂಡಿತ ಆ ಕುಮಾರ. ಶನಿದೇವರ ವಿಚಾರವನ್ನು ಹೇಳಲು ನನಗೆ ಸರಿಯಾದ ಸೂಕ್ತವಾದ ಸಮಯವಿಲ್ಲದ ಕಾರಣ ನಿನ್ನ ಅರಮನೆಯಲ್ಲಿ ಇರ್ತಕ್ಕಂಥ 9 ಜನ ಪಂಡಿತೋತ್ತಮನ್ನು ಕರೆಸಿ ಅವರಿಂದ ಈ ವಿಚಾರವನ್ನು ತಿಳಿದು ಆ ನವಗ್ರಹಗಳ ಶಾಂತಿ ಹೋಮ ಪೂಜೆಯನ್ನು ಮಾಡಿದ್ದು ನಿನಗೆ ಮಂಗಳವಾರ. ರಾಜೇಂದ್ರ, ನನಗೆ ಕುಂತಲ್ಲಿ ಕೂರಲಾಗದೆ ನಿಂತಲ್ಲಿ ನಿಲ್ಲಲಾಗದೆ ತ್ವರಿತವಾದ ಕಾರ್ಯ ಇರುವುದು. ನಾನಿನ್ನು ಹೋಗಿದ್ದೆ. ಪೂಜರೆ, ನಿಮ್ಮ ಮಾತಿನಂತೆ ನಡೆಯುವುದು. ನೀವಿನ್ನು ಹೋಗಿ ಬನ್ನಿ ಪೂಜರೆ. ನಾರಾಯಣ ನಾರಾಯಣ. ಸತ್ಯೋತ್ತಮ ರಾಜ, ಎಲ್ಲರಿಗೂ ಮಂಗಳವಾಗಿ ಮೇಲಕ್ಕೆ ಹೇಳಿ. ನಾರಾಯಣ ನಾರಾಯಣ. ಪೂಜರೆ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹಾಗೇ ಆಗಲಿ, ಕುಳಿತುಕೊಳ್ಳುವೆನು. ಅಯ್ಯ, ಪೂಜರೆ, ತ್ರಿಲೋಕ ಸಂಚಾರಿಗಳಾದ ನೀವು ನಮ್ಮ ರಾಜ್ಯಸಭೆಗೆ ಬಂದದ್ದು ನಮ್ಮ ಮಹಾ ಪುಣ್ಯವೇ ಸರಿ. ಅಯ್ಯ ಪೂಜರೆ, ಮಹಾರಾಜ, ಈ ನಿನ್ನ ರಾಜ ನರ್ತಕಿಯನ್ನು ಕರೆಸಿ ಈ ಸಭಿಕರನ್ನು ಸಂತೋಷಪಡಿಸುವನಾದ್ರು. ಯಾರಲ್ಲಿ ಏನಪ್ಪನೇ? ಅರಮನೆ ರಾಜ ನರ್ತಕಿರನ್ನು ಬರಮಾಡು. ಆಗಬಹುದು ಮಹಾರಾಜ. ತ್ರಿಲೋಕ ಸಂಚಾರಿಗಳಾದ ನೀವು ನಮ್ಮ ರಾಜ್ಯಸಭೆಗೆ ಬಂದದ್ದು ನಮ್ಮ ಮಹಾ ಪುಣ್ಯವೇ ಸರಿ. ನಾರಾಯಣ ಪೂಜರೆ, ಪೂಜರೆ, ಎಂದೋ ಬಾರದ ನೀವು ಇಂದು ಯಾವ ಯಾವ ಲೋಕದಿಂದ ಏನೇನು ವಿಚಾರವನ್ನು ತಂದಿರುವಿರಿ ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವರಾಗಿ ಪೂಜರೆ. ನಾರಾಯಣ ನಾರಾಯಣ. ರಾಜೇಂದ್ರ, ಪೂಜರೆ, ಈ
ಈ ನಿನ್ನ ಸಭೆಯ ಸಾಮ್ರಾಜ್ಯವನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ಸಕಲ ಲೋಕಗಳನ್ನು ಸಂಚಾರ ಮಾಡಿಕೊಂಡು ನಾನು ದೇವಲೋಕಕ್ಕೆ ಹೋಗಿದ್ದೆ. ಆ ದೇವಲೋಕದಲ್ಲಿ ಅಷ್ಟದಿಕ್ಪಾಲಕರು, ದೇವಾದಿ ದೇವತೆಗಳು, ಶನಿ ಮಹಾದೇವರು, ವಸಿಷ್ಠ ಮಹಾಮುನಿಗಳು ಸಭೆಯಲ್ಲಿ ಬಾಗಿತ್ತು. ಆ ಸಭೆಯಲ್ಲಿ ನಿನ್ನ ವಿಚಾರವಾಗಿ ಚರ್ಚೆ ನಡೆಯಿತು. ಪೂಜ್ಯರೇ, ದೇವಲೋಕದಲ್ಲಿ ನನ್ನ ವಿಚಾರವಾಗಿಯೇ ಏನೆಂಬುದಾಗಿ? ನಿನ್ನ ವಿಚಾರವಾಗಿ ಚರ್ಚೆ ನಡೆಯಿತು. ನಿನ್ನ ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳು ಸತ್ಯವ್ರತನು, ಮಹಾ ಸತ್ಯವಂತನು, ಧೈರ್ಯವಂತನು, ಭಕ್ತಿವಂತನು, ದಾನ ಧರ್ಮವುಳ್ಳವನು, ಅದು ಅಲ್ಲದೆ ಆತನ ಧರ್ಮಪತ್ನಿಯಾದ ಚಂದ್ರಯಾಸನು ಮಹಾ ಪ್ರತೀರತ ಶಿರೋಮಣಿಯಂತನು ನಿನ್ನನ್ನು ಭಾರವಾಗಿ ಕೊಂಡಾಡಿದರು. ಅಲ್ಲೇ ಕುಳಿತಂತಹ ಶನಿದೇವರು ಕೋಪಾರೂಢರಾಗಿ ಆ ಭೂಲೋಕದಲ್ಲಿರುವಂತಹ ಒಬ್ಬ ನರಮಾನವ ಅಷ್ಟೊಂದು ಸತ್ಯವಂತನೇ, ಅವನ ಸತ್ಯವನ್ನು ನಾನು ಕೆಡಿಸುವನೆಂದು ಪಂಥಪಟ್ಟು ಕೋಪ ಮಾಡಿಕೊಂಡು ಹೊರಟೇ ಹೋದರು. ರಾಜೇಂದ್ರ, ನಿನಗೆ ಎಂಥ ಕಷ್ಟ ಬಂದರು, ಎಂಥ ಸಮಯದಲ್ಲೂ ನೀನು ಮಾತ್ರ ಸತ್ಯವನ್ನು ಬಿಡಬೇಡವಯ್ಯ. ಆ ವಿಚಾರವನ್ನು ಹೇಳಲು ನಾನು ಇಲ್ಲಿಗೆ ಬಂದೆ. ಪೂಜ್ಯರೇ, ಆ ಶನಿದೇವರು ಯಾರು? ಅವರಷ್ಟು ಬಲವಂತರೇ? ಅಯ್ಯ ರಾಜೇಂದ್ರ, ನಾರಾಯಣ ನಾರಾಯಣ. ಮಾನವನಿಗೆ ಗ್ರಹಗಳು ಅನುಕೂಲ ಇಲ್ಲದಿದ್ದಾಗ ಇಂಥ ಕಷ್ಟಗಳು ಸಾಮಾನ್ಯವಾಗಿ ಬರುವುದು. ಆ ಕಷ್ಟ ಕಾಲದಲ್ಲಿ ಧೈರ್ಯವನ್ನು ಬಿಡದೆ, ಸತ್ಯವನ್ನು ಬಿಡದೆ, ಭಗವಂತನ ನಾಮ ಉಚ್ಚಾರಣೆಯನ್ನು ಸದಾ ಮಾಡುತ್ತಾ ನಾರಾಯಣ ನಾರಾಯಣ. ನೀನು ಶನಿದೇವರ ವಿಚಾರವನ್ನು ಕೇಳಿದೆಯಲ್ಲ, ಹೌದು ಪಂಡಿತ. ಆ ಶನಿದೇವರ ವಿಚಾರವನ್ನು ಹೇಳಲು ನನಗೆ ಸರಿಯಾದ ಸೂಕ್ತವಾದ ಸಮಯವಿಲ್ಲದ ಕಾರಣ ನಿನ್ನ ಅರಮನೆಯಲ್ಲಿರ್ತಕ್ಕಂಥ 9 ಜನ ಪಂಡಿತೋತ್ತಮರನ್ನು ಕರೆಸಿ ಅವರಿಂದ ಈ ವಿಚಾರವನ್ನು ತಿಳಿದು ಆ ನವಗ್ರಹಗಳ ಶಾಂತಿ ಹೋಮ ಪೂಜೆಯನ್ನು ಮಾಡಿದ್ದು ನಿನಗೆ ಮಂಗಳವಾದ. ರಾಜೇಂದ್ರ, ನನಗೆ ಕುಂತಲ್ಲಿ ಕೂರಲಾಗದೆ, ನಿಂತಲ್ಲಿ ನಿಲ್ಲಲಾಗದೆ ತ್ವರಿತವಾದ ಕಾರ್ಯ ಇರುವುದು. ನಾನಿನ್ನು ಹೋಗಿ ಬಂದರೆ ಪೂಜ್ಯರೇ, ನಿಮ್ಮ ಮಾತಿನಂತೆ ನಡೆಯುವನು. ನೀವಿನ್ನು ಹೋಗಿ ಬನ್ನಿ ಪೂಜ್ಯರೇ. ನಾರಾಯಣ